ಇನ್ನು ಬೆಂಗಳೂರಿನಲ್ಲಿ ಟನಲ್ ರೋಡ್ ವಿಚಾರವಾಗಿ ತೇಜಸ್ವಿ ಸೂರ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ವಾರ್ ಸದ್ಯಕ್ಕಂತೂ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ತಾನೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಂಥ ತೇಜಸ್ವಿ ಸೂರ್ಯ ಹಲವಾರು ಸಲಹೆಗಳನ್ನು ಕೊಟ್ಟರು. ಜೊತೆಗೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಒಂದು ವಿಶೇಷವಾದಂಥ ಪ್ರೆಸೆಂಟೇಷನ್ನ ನೀಡೋ ಮೂಲಕ ಯಾಕೆ ಟನಲ್ ರೋಡ್ ಒಳ್ಳೆಯದಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನು ಇದಕ್ಕೆ ಕೌಂಟರ್ ಆಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಬೆಂಗಳೂರಿನ ಜನರಿಗೆ ಒಳ್ಳೇದು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಅಡ್ಡಿಪಡಿಸೋರು ಅಡ್ಡಿಪಡಿಸ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದರೆ ಟನಲ್ ರೋಡಲ್ಲಿ ಏನಾಗ್ತಾ ಇದೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಇಡೀ ಪ್ರಾಜೆಕ್ಟಿಗೆ ಯಾವುದೇ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡೇ ಇಲ್ಲ. ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ. 43,000 ಕೋಟಿ ಅಂತ ಎತ್ತಿಡ್ತಾ ಇದ್ದೀರಾ. ಅದೇ ದುಡ್ಡಲ್ಲಿ ನೀವು ಮೆಟ್ರೋ ಮಾರ್ಗವನ್ನ ಮಾಡಿದ್ರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ. ಫಸ್ಟ್ ಬೆಂಗಳೂರಿನ ಜನರ ವಿರುದ್ಧವಾಗಿರುವಂತ ಯೋಜನೆ ಇದೆ. ಇದ್ರ ವಿರುದ್ಧ ನಾವು ಜನಾಂದೋಲನ ಕಟ್ತೀವಿ. ಅವ್ರು ಹೋರಾಟ ಮಾಡ್ಲಿ, ಯಾರು ಬೇಡ ಅಂತ ಹೇಳಿದ್ರು. ಬೆಂಗಳೂರಿನ ಸುರಂಗ ಮಾರ್ಗದ ಸುತ್ತಲಿನ ಚರ್ಚೆಗಳು ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣ್ತಿಲ್ಲ. ಟ್ರಾಫಿಕ್ಗೆ ಟನಲ್ ರೋಡ್ ಅಷ್ಟೇ ಪರಿಹಾರ ಅನ್ನೋದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಲವಾದ ವಾದ. ಆದರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯರದ್ದು ಇದಕ್ಕೆ ತದ್ವಿರುದ್ಧ ಪ್ರತಿವಾದ. ಈ ಟನಲ್ ರೋಡ್ ವಿಚಾರ ಇಬ್ಬರು ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗೈಯುವಂತೆ ಮಾಡಿದೆ. ಈ ಸಂಬಂಧ ನಿನ್ನೆ ಇಬ್ಬರು ಸಭೆ ನಡೆಸಿದ್ರು ಯಾವುದೇ ಫಲಪ್ರದವಾಗದಂತೆ ಕಾಣ್ತಿಲ್ಲ. ನಿನ್ನೆ ಡಿ.ಕೆ.ರನ್ನ ಭೇಟಿಯಾಗಿದ್ದ ತೇಜಸ್ವಿ ಸೂರ್ಯ ಟನಲ್ ರೋಡ್ ಯಾಕೆ ಬೇಡ ಅನ್ನೋ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ಆದರೆ ತೇಜಸ್ವಿ ಸೂರ್ಯ ಕೊಟ್ಟಿರುವ ಪ್ರಸ್ತಾವನೆಯಲ್ಲಿ ಪರ್ಯಾಯ ಪರಿಹಾರಗಳೇ ಇಲ್ಲ ಅನ್ನೋದು ಡಿ.ಕೆ. ಧೋರಣೆ. ಇದೇ ವಿಚಾರವಾಗಿ ಇವತ್ತು ತೇಜಸ್ವಿ ಸೂರ್ಯ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಟನಲ್ ರೋಡ್ಗೆ ಪರ್ಯಾಯ ಯಾವ್ಯಾವುದು ಅನ್ನೋದನ್ನ ವಿವರಿಸಿದ್ದಾರೆ. ಈ ಇಡೀ ಪ್ರಾಜೆಕ್ಟಿಗೆ ಯಾವುದೇ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡೇ ಇಲ್ಲ. ಬೆಂಗಳೂರಿನಲ್ಲಿ ಬಹಳ ಗಟ್ಟಿಯಾಗಿರುವಂತಹ ಕಲ್ಲುಗಳಿದಾವೆ. ನೀವೇನ್ ಟನಲ್ ರೋಡ್ಗೆ ದುಡ್ಡು ಖರ್ಚು ಮಾಡಬೇಕು 43,000 ಕೋಟಿ ಅಂತ ಎತ್ತಿಡ್ತಾ ಇದ್ದೀರಾ, ಅದನ್ನ ನೀವು ಕಾರ್ಗಳನ್ನ ಮಾತ್ರ ಉಪಯೋಗಿಸುವಂತ ಟನಲ್ ಮಾಡದಲೆ ಅದೇ ದುಡ್ಡಲ್ಲಿ ನೀವು ಮೆಟ್ರೋ ಮಾರ್ಗವನ್ನ ಮಾಡಿದ್ರೆ, ಸಬರ್ಬನ್ ಮಾಡಿದ್ರೆ 25,000 ಜನ ಗಂಟೆಗೆ ಉಪಯೋಗಿಸ್ತಾರೆ. ಎಕ್ಸಿಟ್ ಮತ್ತೆ ಎಂಟ್ರಿ ಪಾಯಿಂಟ್ ಗಳಿದಾವಲ್ಲ, ಯಾಕಂದ್ರೆ ಸುರಂಗದೊಳಗಡೆ ಹೋಗಕ್ ಒಂದು ಎಂಟ್ರಿ ಇರಬೇಕು, ಅದರಿಂದ ಹೊರಗಡೆ ಬರಕ್ ಒಂದು ಎಂಟ್ರಿ ಇರಬೇಕು. ಈ ಎರಡೂ ಎಂಟ್ರಿ ಪಾಯಿಂಟ್ಗಳು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುವಂತದ್ದಿದೆ ಅನ್ನೋದನ್ನ DPR ನಲ್ಲಿ ಹೇಳ್ತಾರೆ. ಆದ್ರೆ ತೇಜಸ್ವಿ ಸೂರ್ಯ ವಿರೋಧ ಪ್ರಸ್ತಾವನೆಗೆ ಇದೊಂದು ಗಂಭೀರವಲ್ಲದ ವಿಚಾರ ಎಂಬ ರೀತಿಯಲ್ಲೇ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ತೇಜಸ್ವಿ ಸೂರ್ಯ ತಾಂತ್ರಿಕ ತಜ್ಞ ಅಲ್ಲ, ಇದರ ಬಗ್ಗೆ ಚರ್ಚಿಸಲು ತಾಂತ್ರಿಕ ತಜ್ಞರು ಇದ್ದಾರೆ ಎನ್ನುವ ಮೂಲಕ ಟನಲ್ ರೋಡ್ನಲ್ಲಿ ತಮ್ಮ ವೇಗವನ್ನ ಡಿ.ಸಿ.ಎಂ ಮುಂದುವರಿಸಿದ್ದಾರೆ. ಅವರು ಟೆಕ್ನಿಕಲ್ ಮನುಷ್ಯ ಅಲ್ಲ, ಅರ್ಥ ಆಯ್ತಾ? ಅದಕ್ಕೊಂದು ಟೆಕ್ನಿಕಲ್ ಟೀಮ್ ಇದೆ, ದೊಡ್ಡವರು ಅದನ್ನೆಲ್ಲ ತೀರ್ಮಾನ ಮಾಡೋರು. ಅವರು ಸಿಟಿ ರೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಟಿ ರೈಲ್ ಮಾಡಲಿ, ತಪ್ಪೇನಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕೋ ಅವರು ದುಡ್ಡೆಲ್ಲ ಕೊಡಿಸ್ಲಿ. ಫಸ್ಟು ನಮ್ಮ ಸೋಮಣ್ಣವರು ಇದ್ದಾರೆ, ಸೆಂಟ್ರಲ್ ಮಿನಿಸ್ಟ್ರು ಇದ್ದಾರೆ, ಏನು ಬೇಕೋ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಸಂಸದ ತೇಜಸ್ವಿ ಸೂರ್ಯ ಜನಾಂದೋಲನ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿ.ಕೆ. ಮಾಡ್ಲಿ, ಯಾರು ಬೇಡ ಅಂದ್ರು ಎಂದಿದ್ದಾರೆ. ನಿಲ್ಲಿಸೋದಿಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಿಲ್ಲ, ಅದು ಬರೋದಕ್ಕಿಂತ ಮುಂಚೆನೆ ನಿಲ್ಲಿಸ್ತೀವಿ. ಇದು ಬೆಂಗಳೂರಿನ ಜನರ ವಿರುದ್ಧವಾಗಿರುವಂತ ಯೋಜನೆ. ಇದ್ರ ವಿರುದ್ಧ ನಾವು ಜನಾಂದೋಲನ ಕಟ್ತೀವಿ. ಅವ್ರು ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಇನ್ನು ವಿವರಣೆ ಸಹಿತ ಪ್ರಾತ್ಯಕ್ಷಿತೆ ನೀಡಿದ್ರು ಡಿ.ಸಿ.ಎಂ ಕಡೆಯಿಂದ ಗಂಭೀರ ಪ್ರತಿಸ್ಪಂದನೆ ಸಿಗದಿರುವ ಕಾರಣ ಜನಾಂದೋಲನ ನಡೆಸುವುದಾಗಿ ಬಿಜೆಪಿ ಹೇಳಿದೆ. ಹೀಗಾಗಿ ಟನಲ್ ರೋಡ್ ಮತ್ತೊಂದು ಸುತ್ತಿನ ಮೇಲಾಟಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.